Hallelujah. Hallelujah. Praise Lord. Praise Lord. ಎಷ್ಟು ಮಂದಿ ಸಂತೋಷವುಳ್ಳವರಾಗಿದ್ದೀರಿ? Amen. The joy of the Lord. The joy of the Lord. ಇನ್ನು ಗಟ್ಟಿಯಾಗಿ ಹೇಳೋಣ. The joy of the Lord. Amen. ನಾವೆಲ್ಲ ನಮ್ಮ ಮುಂದಿರುವ ಸಮಯ ನಾವು ದೇವರನ್ನು ಆರಾಧಿಸುವ ಎಲ್ಲ ಕಣ್ಣುಗಳು ಮುಚ್ಚಲ್ಪಡಲಿ, ಬಾಯಿಗಳೆಲ್ಲ ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಸ್ತೋತ್ರ ಸ್ವಾಮಿ, ನಿನಗೆ ಸ್ತೋತ್ರ ರಾಜ, ನಿನಗೆ ವಂದನೆ, ನಿನ್ನನ್ನು ನಾವು ಸ್ತುತಿಸುತ್ತೇವೆ ಸ್ವಾಮಿ. ಅಪ್ಪ ನಿನಗೆ ಸ್ತೋತ್ರ, ನೀನು ಮಾಡಿದಂಥ ಎಲ್ಲ ಅದ್ಭುತ ಕ್ರಿಯೆಗಳಿಗೋಸ್ಕರ ಸ್ತೋತ್ರ ಸ್ವಾಮಿ. ನೀನು ಮಾಡಿದಂಥ ಕಾರ್ಯಗಳಿಗೋಸ್ಕರ ಸ್ತೋತ್ರ ಸ್ವಾಮಿ. ನೀನು ಮಾಡಿದಂಥ ಎಲ್ಲ ಉಪಕಾರಗಳಿಗೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಅಪ್ಪ, we praise you. ನೀವು ನಮಗೆ ಕೊಟ್ಟಂತ ಅನ್ನ ವಸ್ತ್ರಗಳಿಗೋಸ್ಕರ ದಯಪಾಲಿಸಿದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ಜೀವಿತದಲ್ಲಿ ಆರೋಗ್ಯ, ಆಯಸ್ಸು, ಬಲವನ್ನು ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ. ನಮ್ಮ ಜೀವಿತವನ್ನ ಶುಭದಿಂದಲೂ ಕೃಪೆಯಿಂದಲೂ ಆಶೀರ್ವಾದದಿಂದಲೂ ತುಂಬಿಸಿ, ಎಲ್ಲ ಕೇಡುಗಳಿಂದಲೂ ಎಲ್ಲ ಆಪತ್ತುಗಳಿಂದಲೂ ಎಲ್ಲ ಗಂಡಾಂತರಗಳಿಂದಲೂ ಎಲ್ಲ ಮರಣಕರವಾದ ವ್ಯಾಧಿಗಳಿಂದಲೂ ತಪ್ಪಿಸಿ ನಿನ್ನ ಕೃಪೆಯೆಂಬ ಮರೆಯಲ್ಲಿ ನಮ್ಮನ್ನು ಮರೆಮಾಚಿಕೊಂಡು ಸ್ವಾಮಿ ನೀನು ಕಾಪಾಡಿ ನಡೆಸಿದ ಆ ನಿನ್ನ ಕರುಣೆಗೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಈ ಬೈಬಲ್ ಪ್ರಕಟ ಶಕ್ತಿಯ ದೇವರ ವಾಕ್ಯ ಇರ್ತದೆ, ಯಾರು ಆತನನ್ನು ಹೊಂದುತ್ತಾರೋ ಅವರು ಜೀವವನ್ನು ಹೊಂದುತ್ತಾರೆ ಎಂಬುದಾಗಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬಾರದು. Let us thank him for all the wonderful deeds that he has done to our lives. ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಿನ್ನ ಆರಾಧನೆ
ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಆಮೆನ್. ನಮ್ಮ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ನಾವು ಇಡೀ ಲೋಕವನ್ನು ನೋಡುವಾಗ ಈ ಲೋಕದಲ್ಲಿ ಅನೇಕ ಮಹಾ ವ್ಯಕ್ತಿಗಳು, ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು, ಧಾರ್ಮಿಕ ಮುಖಂಡರು ಎಲ್ಲ ಸತ್ತೋದ್ರು, ಅವರ ಸಮಾಧಿಗಳು ಮುಚ್ಚಲ್ಪಟ್ಟಿದ್ದು. ಆದರೆ ಇಡೀ ಲೋಕದಲ್ಲಿ ಒಂದು ಸಮಾಧಿ ತೆರೆಯಲ್ಪಟ್ಟಿದ್ದು, ಅದು ಯೇಸುವಿನ ಸಮಾಧಿಯಾಗಿತ್ತು. ಆತನು ಜೀವಂತ ದೇವರಾಗಿ
ಇದೆ. ಸೊ ನಾವು ಹಾಡುವಂತ ಒಂದೊಂದು ಪದಗಳಲ್ಲಿ ಸತ್ವ ಇರಬೇಕು. ನಾವು ಆರಾಧನೆಯನ್ನ ಹಾಡುವಾಗ ಅದ್ರಲ್ಲಿ ಏನಿರ್ಬೇಕು? ಸತ್ವ ಇರಬೇಕು. ನಮ್ಮ ಆರಾಧನೆ ಒಂದು ಹಾಡಿನ ಹಾಗೆ ಆಗಿರಬಾರ್ದು. ನಮ್ಮ ಆರಾಧನೆ ಏನಿರ್ಬೇಕು? ಜೀವ ಇರಬೇಕು. ಸೊ ನಾವು ನಮ್ಮ ದೇವರನ್ನು, ಜೀವದಿಂದ ಇದ್ದ ದೇವರನ್ನ ಆರಾಧಿಸಿ ಆದ ನಾಮವನ್ನು ಮಹಿಮೆಪಡಿಸೋಣ. ನಾವು ಕರಗಳನ್ನು ತಟ್ಟಿ ನಮ್ಮನ್ನು ಎತ್ತಿ ಉಳಿಸಿದ ದೇವರಿಗೆ, ನಮ್ಮನ್ನ ಧೂಳಿನಿಂದ, ನಮ್ಮನ್ನ ಪಾತಾಳದಿಂದ, ನಮ್ಮನ್ನ ಮರಣಕರವಾದ ವ್ಯಾಧಿಯಿಂದ ಎತ್ತಿ ಬಂಡೆಯ ಮೇಲೆ ನಿಲ್ಲಿಸಿದ ಸರ್ವಶಕ್ತನಾದ ದೇವರಿಗೆ ನಮ್ಮ ಆರಾಧನೆಯನ್ನು ಸಲ್ಲಿಸೋಣ. We worship Lord. ಯೇಸುವೇ, ನಾ ಬಾಳುವೆ ನಿನಗಾಗಿಯೇ.
ಸ್ವಾಮಿ. ಎಂದೆಂದಿಗೂ ನಮ್ಮೊಡನಿರುವ ದೇವರೇ ಸ್ತೋತ್ರ. ದೇವವಾಕ್ಯ ಹೇಳ್ತದೆ, ಆತನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ, ಒಂದು ದಿವಸ ಅಲ್ಲ ಪ್ರಿಯರೇ, ಎಲ್ಲ ದಿವಸ ಪ್ರತಿ ದಿನವೂ ನಮ್ಮ ಸಂಗಡ ಇದ್ದು ನಮ್ಮನ್ನು ಕಾಪಾಡಿ ನಡೆಸುವ ಸರ್ವಶಕ್ತನಾದ ದೇವರಾಗಿದ್ದಾನೆ. ಇವತ್ತು ನಿಮ್ಮ ಮನಸ್ಸಿನಲ್ಲಿ ಏನೇ ಚಿಂತೆ ಇತ್ತು ಆತನ ಸನ್ನಿಧಿಯಲ್ಲಿ ಹಾಕಿ, ಏನೇ ಯೋಚನೆ ಇದ್ರು ಆತನ ಸನ್ನಿಧಿಯಲ್ಲಿ ಹಾಕಿ. ಅದನ್ನೆಲ್ಲವನ್ನು ಸರಾಗ ಮಾಡುವ ದೇವರಾಗಿದ್ದಾನೆ. ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನ ಯೇಸು. ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನ ಯೇಸು. ಬದಲಾಗಿಲ್ಲ, ಬದಲಾಗಿಲ್ಲ, ಪುನರುತ್ಥಾನದ ನಿನ್ನ ಮಹಿಮೆ. ಬದಲಾಗಿಲ್ಲ, ಬದಲಾಗಿಲ್ಲ, ಪುನರುತ್ಥಾನದ ನಿನ್ನ ಮಹಿಮೆ. ಯೆಸಯ್ಯ, ಸ್ತುತಿಸುವೆ ನಿನ್ನನ್ನೇ, ಆರಾಧಿಸುವೆ. ಯೆಸಯ್ಯ, ಸ್ತುತಿಸುವೆ ನಿನ್ನನ್ನೇ, ಆರಾಧಿಸುವೆ. ಅಂದು ಎಲ್ಲೋಹಿಯಾಗಿ ಎಲ್ಲವನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಬಿನೇಸರಾಗಿ ಎಲ್ಲರಿಗೂ ಸಹಾಯ ನೀನೇ, ಇಂದಿಗೂ ನನ್ನ ಸಹಾಯ ನೀನೇ. ಅಂದು ಎಲ್ಲೋಹಿಯಾಗಿ ಎಲ್ಲವನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಬಿನೇಸರಾಗಿ ಎಲ್ಲರಿಗೂ ಸಹಾಯ ನೀನೇ, ಇಂದಿಗೂ ನನ್ನ ಸಹಾಯ ನೀನೇ.
ಸ್ತೋತ್ರವನ್ನು ಸಲ್ಲಿಸ್ತೇವೆ. ಎಲ್ಲ ಗಂಡಾಂತರಗಳಿಂದ, ಎಲ್ಲ ಘೋರ ಗಂಡಾಂತರಗಳಿಂದ ನಮ್ಮನ್ನು ತಪ್ಪಿಸಿ ಸುರಕ್ಷಿತವಾಗಿ ಇವತ್ತು ನಿನ್ನ ಆಲಯಕ್ಕೆ ತಂದು ನಿನ್ನನ್ನು ಸ್ತುತಿಸಲಿಕ್ಕೆ ನಿನಗೆ ಶ್ರೇಷ್ಠವಾದ ಆರಾಧನೆಯನ್ನು ಕೊಟ್ಟಿಗೆ ನಮ್ಮ ಸರಿಯಾಗಿ ನೀನು ಮಾಡಿದಂಥ ಸಹಾಯಕ್ಕೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅನಾರೋಗ್ಯದಲ್ಲಿರುವ ಯಾರಾದರೂ ಬಂದಿರುವುದಾದ್ರೆ ಅವರಿಗೊಂದು ಸಂಪೂರ್ಣವಾದ ಸ್ವಸ್ಥತೆಯನ್ನು ಕೊಡಿಸ್ಕೊಂಡು, ದುಃಖದಲ್ಲಿ ವೇದನೆಯಲ್ಲಿ ಬಂದಿರುವುದಾದ್ರೆ ಅವರಿಗೆ ಒಂದು ಸಮಾಧಾನವನ್ನು ಕೊಟ್ಟು ನೀನು ನಡೆಸುವ ಬಂದವರು ಬಂದಾಗ ಎಲ್ಲ ಸ್ವಾಮಿ ನಿನಗೊಂದು ಬಿಡುಗಡೆಯನ್ನ, ನಿನಗೊಂದು ಸಮಾಧಾನವನ್ನ ಹೊಂದಿಕೊಂಡು ನಿಂತಿರ್ಬೇಕಾಗುವಂತೆ ನೀನು ಸಹಾಯ ಮಾಡಿ ಸ್ವಾಮಿ. ತಂದೆ, ಪ್ರತಿಯೊಂದು ಭಾಗಗಳನ್ನು ನೀನು ಹೇರಳವಾಗಿ ಆಶೀರ್ವದಿಸುವ, ಪ್ರತಿಯೊಂದು ಭಾಗದಲ್ಲೂ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ಸ್ವಾಮಿ. ಅನೇಕ ಸಾಕ್ಷಿಯನ್ನ ನಿನ್ನ ನಾಮದ ಮಹಿಮೆಗೋಸ್ಕರ ಎಬ್ಬಿಸು ಸ್ವಾಮಿ. ವಾಕ್ಯದೊಂದಿಗೆ ನೀನು ನಮ್ಮ ಸಂಗಡ ಮಾತನಾಡಿ ಸ್ವಾಮಿ. ನಿನ್ನೆಲ್ಲ ಭಾಗಗಳು ನಿನ್ನ ಕರಗಳಲ್ಲಿ ಒಪ್ಪಿಸುತ್ತ ಎಲ್ಲ ಘನಮಾನ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸುತ್ತ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡುವಂತೇನೆ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಭಾಗ ಅದು ಪ್ರಕಟಣೆಗಳ ಪುಸ್ತಕ 1ನೇ ಅಧ್ಯಾಯ ಅದರಲ್ಲಿ 18ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ರೆವಲ್ಯೂಷನ್ ಚಾಪ್ಟರ್ 1 ವರ್ಸಸ್ 18. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 18ನೇ ವಾಕ್ಯ. ಸತ್ತವನಾದೆನು ಮತ್ತು ಇಗೋ ಯುಗ ಯುಗಾಂತರಗಳಲ್ಲಿ ಬದುಕುವನಾಗಿದ್ದೇನೆ. ಸಾಕು, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಸತ್ತವನಾದೆನು ಮತ್ತು ಇಗೋ ಯುಗ ಯುಗಾಂತರಗಳಲ್ಲಿ ಬದುಕುವವನಾಗಿದ್ದೇನೆ ಎಂಬುದಾಗಿ. ಹಾಗಾದ್ರೆ ನನ್ನ ಯೇಸು ಸ್ವಾಮಿ ಸತ್ತದ್ದು ಅದು ಒಂದೇ ಸಾರಿ, ಅದು ನನಗೋಸ್ಕರ ನಿನಗೋಸ್ಕರವಾಗಿದೆ. ಇವತ್ತು ಅನೇಕರ ಜೀವಿತದಲ್ಲಿ ಗುಡ್ ಫ್ರೈಡೆ ಆಚರಿಸ್ತಾರೆ, ರಿಸರೆಕ್ಷನ್ ಡೇ ಆಚರಿಸ್ತಾರೆ. ಆದ್ರೆ ಇವತ್ತು ಒಂದು ಸತ್ಯವನ್ನು ಅವರು ಮರೆತಿದ್ದಾರೆ. ಇವತ್ತು ನಾವು ಆ ಸತ್ಯವನ್ನು ತಿಳಿದುಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ಅದು ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗಿದೆ. ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತದೆ? ಯೇಸುವಿನ ಪ್ರಿಯ ಶಿಷ್ಯನಾದ ಯೋಹಾನನ ಜೊತೆ ಮಾತನಾಡ್ತಿದ್ದಾನೆ. ಅಂದ್ರೆ ಯೋಹಾನನ ಜೀವಿತದಲ್ಲಿ ಸಹ ಅವನು ಯೇಸುವನ್ನು ತುಂಬಾ ಪ್ರೀತಿ ಮಾಡ್ತಿದ್ದ. ಅವನು ಅನೇಕ ಪತ್ರಿಕೆಗಳಲ್ಲಿ ದೇವರ ಪ್ರೀತಿಯ ಬಗ್ಗೆ ಮಾತನಾಡ್ತಿದ್ದಾನೆ. ನೀವು 1 ಯೋಹಾನ 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಓದುವುದಾದ್ರೆ ಅವನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆತನನ್ನು ನಾನು ಕಣ್ಣಾರೆ ಕಂಡಿದ್ದೇನೆ, ಆತನನ್ನು ಸ್ಪರ್ಶಿಸಿದ್ದೇನೆ. ಅಂದ್ರೆ ಯೇಸು ಸ್ವಾಮಿಯನ್ನು ಸರಿಯಾಗಿ ಗಮನಿಸಿದ ವ್ಯಕ್ತಿ ಯಾರಾಗಿದ್ದಾರೆ? ಯೋಹಾನನಾಗಿದ್ದಾನೆ. ಯೇಸು ಸತ್ತನ್ನು ನೋಡಿದ್ದಾನೆ. ಎಲ್ಲ ಶಿಷ್ಯರು ಅಡಿಗೆ ಕುತ್ಕೊಳ್ಳುವಾಗ ಯೋಹಾನನು ಮಾತ್ರ ಅವನನ್ನು ಶಿಲುಬೆಗೆ ಹಾಕುವಾಗ ಅವನ ಜೊತೆ ನಿಂತು ನೋಡಿದ ವ್ಯಕ್ತಿ ಯಾರಾಗಿದ್ದಾರೆ? ಯೋಹಾನನಾಗಿದ್ದಾನೆ. ನಂತರ ನಮಗೆ ಗೊತ್ತಿದ್ದು ಯೇಸು ಸ್ವಾಮಿ ಏನಾದ್ರ ಶಿಲುಬೆಯಲ್ಲಿ ಸತ್ತು ಪ್ರಾಣ ಬಿಟ್ಟು ಆತನ ಹೂಣಲ್ಪಟ್ಟ ಮೇಲೆ ಆತನ ಎದ್ದು ಬಂದಾಗ ನಂತರ ಅಲ್ಲಿ ಅನೇಕ ಅಪೊಸ್ತಲರಿಗೆ ಹಿಂಸೆ ಸ್ಟಾರ್ಟ್ ಆಯ್ತು. ಅದರಲ್ಲಿ ಒಂದು ಹಿಂಸೆ ಯಾರಿಗೆ ಬಂತು? ಈ ಒಂದು ಯೋಹಾನನಿಗೆ ಹಿಂಸೆ ಬಂತು. ಆಗ ಅವನನ್ನು ಏನ್ ಮಾಡ್ತಾರೆ? ಪದ್ಮೋಸ್ ದ್ವೀಪದಲ್ಲಿ ಅವನನ್ನು ಸೆರೆಗೆ ಹಾಕ್ತಾರೆ. ಆ ಪದ್ಮೋಸ್ ಎಂಬ ದ್ವೀಪದಿಂದ ಹೊರಗೆ ಬರ್ಲಿಕ್ಕೆ ಯಾರಿಗೆ ಸಹ ಸಾಧ್ಯವೇ ಇಲ್ಲ. ಪದ್ಮೋಸ್ ಅಂತ ಹೇಳಿದ್ರೆ ಶೂನ್ಯವಾದ ಸ್ಥಳವಾಗಿದೆ. ಶೂನ್ಯವಾದ ಸ್ಥಳ ಅಂತ ಹೇಳಿದ್ರೆ ಯಾರಿಗೆ ಸಹಾಯ ಮಾಡದ ಸ್ಥಳ, ಅದು ಪದ್ಮೋಸ್ ದ್ವೀಪವಾಗಿದೆ. ಇವತ್ತು ನನ್ನ ಮಾತುಗಳನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ನಿನಗೆ ಯಾರು ಸಹಾಯ ಮಾಡದೆ ಇರುವ ಸ್ಥಳದಲ್ಲಿ ನೀನಿರುವುದಾದ್ರೆ ನಿನಗೋಸ್ಕರ ಒಬ್ಬ ದೇವರಿದ್ದಾನೆ. ಹಲ್ಲೆಲೂಯಾ. ನಿನಗೋಸ್ಕರ ಒಬ್ಬ ರಕ್ಷಕನಿದ್ದಾನೆ. ಅವನು ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ ಅಂತ ಹೇಳಿದ್ರೆ, ಸತ್ತವನಾದೆನು ಮತ್ತು ಯುಗಾಂತರಗಳಲ್ಲಿ ಜೀವಿಸುವವನಾಗಿದ್ದೇನೆ, ಬದುಕುವವನಾಗಿದ್ದೇನೆ ಎಂಬುದಾಗಿ ಅದೇ ಯೋಹಾನನ ಜೊತೆ ದೇವರು ಮಾತನಾಡಿದಾಗೆ ಇವತ್ತು ನಿಮ್ಮ ಜೊತೆ ಆತನು ಮಾತನಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾಕೆ ಸತ್ತನು? ಯೇಸು ಸ್ವಾಮಿ ಯಾಕೆ ಸತ್ತನು ಅಂತ ಹೇಳಿದ್ರೆ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಶಾಪಗಳಿಗೋಸ್ಕರ, ನಮ್ಮನ್ನು ಪರಲೋಕಕ್ಕೆ ಸೇರಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ನಮಗೋಸ್ಕರ ಸತ್ತನು. ರೋಮಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಇನ್ನು ಜೀವಿಸುವುದಾದ್ರೆ ಯಾರಿಗೋಸ್ಕರ? ಕರ್ತನಿಗೋಸ್ಕರ ಜೀವಿಸ್ತೇನೆ. ಮಾತ್ರವಲ್ಲ, ಅಲ್ಲಿ ಬೈಬಲ್ ವಾಕ್ಯ ಬರೆಯಲ್ಪಟ್ಟಿದೆ ಏನಂತ ಹೇಳಿದ್ರೆ, ನೀವು ಆ ವಾಕ್ಯ ಬದುಕಿದ್ದರೆ ಸತ್ತರು ನಾವು ಕರ್ತನವರೇ. ಯಾಕೆಂದರೆ ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಬೇಕೆಂಬುದಾಗಿ ಕರ್ತ ನಮಗೋಸ್ಕರ ಸತ್ತು ಜೀವಿತನಾಗಿ ಎದ್ದು ಬಂದನು. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಸ್ವಾಮಿ ಸತ್ತು ಎದ್ದು ಬಂದದ್ದು ಯಾಕೆಂತ ಹೇಳಿದ್ರೆ ಸತ್ತವರಿಗೆ ಒಡೆಯನಾಗ್ಲಿಕ್ಕೆ ಮತ್ತು ಜೀವಿಸುವ ನಮಗೆ ಒಡೆಯನಾಗುವುದಕ್ಕೋಸ್ಕರ ಯೇಸು ಸ್ವಾಮಿ ಸತ್ತೊಳಗೆ ಎದ್ದು ಬಂದ. ಅಲ್ಲಿ ಯೇಸು ಸ್ವಾಮಿ ಸಾಯದಿದ್ದರೆ ಅವನು ಏನಾಗ್ತಿರ್ಲಿಲ್ಲ, ಸತ್ತವರಿಗೆ ಒಡೆಯನಾಗ್ತಿರ್ಲಿಲ್ಲ.
ಸತ್ತವರಿಗೆ ಒಡೆಯನಾಗಬೇಕಾದ್ರೆ ಅವರು ಸಾಯ್ಬೇಕು. ಅಲ್ಲಿ ಸತ್ತರೆ ಮಾತ್ರ ಅವನು ಸತ್ತವರಿಗೆ ಒಡೆಯನಾಗ್ತಾನೆ, ಇಲ್ಲದ್ರೆ ಸತ್ತವರಿಗೆ ಒಡೆಯನಾಗ್ಲಿಕ್ಕೆ ಆಗುದಿಲ್ಲ. ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನು ಪಾತಾಳಕ್ಕೆ ಹೋಗ್ಬೇಕು. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತ, ಅವನು ಪಾತಾಳಕ್ಕೆ ಹೋದ, ಅಲ್ಲಿ ಅವರಿಗೆ ಒಡೆಯನಾದ. ಆತನು ಪುನರುತ್ಥಾನ ಹೋಗಿ ಎದ್ದಿ ನನಗೆ ನಿನಗೆ ಒಡೆಯನಾದ. ಇವತ್ತು ಎಷ್ಟು ಜನ ಹೇಳ್ತಾರೆ ನನ್ನ ಒಡೆಯ ಇವತ್ತು ಜೀವಿಸ್ತಿದ್ದಾನೆ, ಓ ನನ್ನ ರಕ್ಷಕ ಇವತ್ತು ಜೀವಿಸ್ತಿದ್ದಾನೆ. ಯಾಕಂತ ಹೇಳಿದ್ರೆ ಅವನು ನಮ್ಮ ಜೊತೆ ಇರುವ ದೇವರಾಗಿದ್ದಾನೆ. ಯಾಕೆ ಅದನ್ನು ಪುನರುತ್ಥಾನ ಹೊಂದಿದೆ ಅಂತ ಹೇಳಿದ್ರೆ ಒಂದೇ ಕಾರಣ ಏನಂತ ಹೇಳಿದ್ರೆ ನನಗೆ ನಿನಗೆ ಸಹ ಒಂದು ದಿವಸ ಪುನರುತ್ಥಾನ ಉಂಟು. ಅದಕ್ಕೋಸ್ಕರ ಆತನು ಪುನರುತ್ಥಾನ ಹೊಂದಿ ನನಗೆ ನಿನಗೆ ಒಂದು ದಿವಸ ಆತನು ಎಬ್ಬಿಸ್ತಾನೆ ಎಂಬುದಾಗಿ, ಸತ್ತವರನ್ನು ಎಬ್ಬಿಸ್ತಾನೆ ಎಂಬುದಾಗಿ ತೋರಿಸಿದಕ್ಕೋಸ್ಕರ ಆತನು ಪುನರುತ್ಥಾನ ಹೊಂದಿದ. ಹಾಗಾದ್ರೆ ಇವತ್ತು ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯೇಸು ಸ್ವಾಮಿಗೆ ಆಗದ ಕಾರ್ಯ ಒಂದು ಇಲ್ಲ. ಇವತ್ತು ನಿನ್ನ ಸತ್ತ ಅವಸ್ಥೆಗೆ ಜೀವ ಕೊಡ್ಲಿಕ್ಕೆ ಅವರಿಗೆ ಸಾಮರ್ಥ್ಯ ಉಂಟು. ನಿನ್ನ ಜೀವಿತದಲ್ಲಿ ಇವತ್ತು ಯಾರು ಇಲ್ಲದಿದ್ರು ಸಹ ಒಬ್ಬ ದೇವರಿದ್ದಾನೆ, ಅವನು ಯುಗಗಾಂತರಗಳಲ್ಲಿ ಬದುಕುವ ದೇವರಾಗಿದ್ದಾನೆ. ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ 28 ಮತ್ತು 29ನೇ ವಾಕ್ಯ ಓದುವುದಾದ್ರೆ, ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರಲ್ಲಿ 28ನೇ ವಾಕ್ಯ ಓದುವುದಾದ್ರೆ, ಜಾನ್ ಚಾಪ್ಟರ್ 5 ವರ್ಸಸ್ 20. ಅದಕ್ಕೆ ಆಶ್ಚರ್ಯ ಪಡಬೇಡ್ರಿ. ಏನಂತೆ? ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ದೇವರ ವಾಕ್ಯ ಹೇಳ್ತದೆ ಸಮಾಧಿಯಲ್ಲಿದ್ದವರೆಲ್ಲರೂ. ಯಾರು ಸಮಾಧಿಯಲ್ಲಿರುವವರು? ಸತ್ತವರು. ಇಲ್ಲಿ ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ಯೋಹಾನನ ಹತ್ರ ಹೇಳಿದ ಮಾತು ಇದು. ಆಶ್ಚರ್ಯ ಪಡಬೇಡ್ರಿ. ಆಮೇಲೆ ಅಲ್ಲಿ ಆ ವಾಕ್ಯ ಓದುತ್ತದೆ, ಸಮಾಧಿಯಲ್ಲಿದ್ದವರೆಲ್ಲರೂ ಆತನ ಶಬ್ದವನ್ನು ಕೇಳುವ ಸಮಯ ಬರುತ್ತದೆ ಎಂಬುದಾಗಿ. ಅದಕ್ಕೋಸ್ಕರ ಅವನು ಈ ಭೂಮಿಯಲ್ಲಿರುವಾಗ ಅದನ್ನು ಒಂದು ಮಾದರಿಯಾಗಿ ತೋರಿಸ್ತಾನೆ ಅಂತ ಹೇಳಿದ್ರೆ, ಅವನ ಸ್ನೇಹಿತನಾದ ಲಾಜರನು ಸತ್ತು ಹೋಗ್ತಾನೆ. ಲಾಜರು ಸತ್ತು ಹೋದ ನಂತರ ಎಷ್ಟು ದಿವಸದ ನಂತರ ಯೇಸು ಸ್ವಾಮಿ ಬರ್ತಾನೆ? 4 ದಿವಸಗಳ ನಂತರ ಆ ಸ್ಥಳಕ್ಕೆ ಬಂದಾಗ ಅವರನ್ನು ಸಮಾಧಿಯಲ್ಲಿ ಇಟ್ಟಿರ್ತಾರೆ. ಸಮಾಧಿಯಲ್ಲಿ ಇಡುವಾಗ ಅಲ್ಲಿ ನಾವು ನೋಡ್ತೇವೆ, ಮಾರ್ತಳು ಮರಿಯಳು ಅಳುತ್ತಾ ಇರ್ತಾರೆ. ಅಳ್ತಾ ಇರುವಾಗ ಮಾರ್ತಳಿಗೆ ಹೇಳ್ತಿದ್ದೇನೆ, ಮಾರ್ತಳೆ ನೀನು ನಂಬಿದರೆ ನನ್ನ ಮಹಿಮೆಯನ್ನು ಕಾಣುತ್ತಿ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳಿದ ನಂತರ ಅವನು ಲಾಜರ ಸಮಾಧಿಗೆ ಬಂದು ಲಾಜರನೇ ಹೊರಗೆ ಬಾ ಎಂಬುದಾಗಿ ಹೇಳುವಾಗ ಸತ್ತ ಲಾಜರನು ಸಮಾಧಿಯಿಂದ ಹೊರಗೆ ಬಂದದ್ದು ಅದು ಮಾದರಿಯಾಗಿ ತೋರಿಸಿದ. ಆದ್ರೆ ಲಾಜರನು ಮತ್ತೆ ಸತ್ತ. ಇವತ್ತು ಯಾರು ಸತ್ತರೊಳಗಿಂದ ಎದ್ದು ಬಂದ್ರು, ಅವರು ಮತ್ತೆ ಏನು ಮಾಡಿದ್ರು? ಅವರು ಸತ್ರು. ಆದ್ರೆ ಯೇಸುವಿನ ಮರಣ, ಯೇಸುವಿನ ಪುನರುತ್ಥಾನ ಇದೆಲ್ಲಕ್ಕಿಂತ ಒಂದು ಆಶ್ಚರ್ಯ ಪಡುವ ರೀತಿಯಲ್ಲಿ ಆಗಿತ್ತು. ಲೋಕದಲ್ಲಿ ನಾವು ನೋಡ್ತೇವೆ, ಎಲ್ಲ ಅನೇಕ ಸಮಾಧಿಗಳುಂಟು. ಧಾರ್ಮಿಕ ಮುಖಂಡರಿದ್ದಾರೆ, ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಿದ್ದಾರೆ. ಗ್ರೇಟ್ ಅಲೆಕ್ಸಾಂಡರ್, ಹಿಟ್ಲರ್, ಅವರೆಲ್ಲ ಅನೇಕ ವ್ಯಕ್ತಿಗಳು, ನೆಬೂಕದ್ನೆಚ್ಚರ್, ಇವರೆಲ್ಲ ಏನ್ ಮಾಡಿದ್ರು? ಸಾಧಿಸ್ಲಿಕ್ಕೆ ಹೋದ್ರು. ಆದ್ರೆ ಅವರೆಲ್ಲರೂ ಸತ್ತು ಅವರ ಸಮಾಧಿ ಈಗ ಸಹ ಮುಚ್ಚಲ್ಪಟ್ಟಿರುವಾಗ ಒಂದೇ ಒಂದು ಸಮಾಧಿ ಅದು ತೆರೆಯಲ್ಪಟ್ಟದ್ದು ಯಾವುದಂತ ಹೇಳಿದ್ರೆ ಅದು ಸದಾ ಜೀವಿಸುವ ಕರ್ತನ ಸಮಾಧಿ ಆಗಿದೆ. ಇವತ್ತು ನಾವು ಆತನ ಮಾತುಗಳನ್ನು ನಂಬುವ ಪ್ರಿಯರೇ, ಆತನು ಸದಾ ಕಾಲ ಜೀವಿಸುವ ದೇವರಾಗಿದ್ದಾನೆ. ನಮಗೆಲ್ಲರಿಗೂ ಗೊತ್ತು, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 6ನೇ ವಾಕ್ಯ ಓದುವುದಾದ್ರೆ, ಮಾರ್ಕ್ ಚಾಪ್ಟರ್ 16 ವರ್ಸಸ್ 6 ಅಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ ಅಲ್ಲಿ ಅನೇಕ ಸ್ತ್ರೀಯರು ಯೇಸು ಸ್ವಾಮಿಯನ್ನು ನೋಡ್ಲಿಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ. ನೋಡ್ಲಿಕ್ಕೆ ಹೋಗುವಾಗ ಶಿಲುಬೆಗೆ ಹಾಕಲ್ಪಟ್ಟ ಯೇಸುವಿನ ದೇಹವನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ದೇಹವನ್ನು ನೋಡ್ಲಿಕ್ಕೆ ಹೋಗುವಾಗ ಆ ವಾಕ್ಯ ಓದಿ 16:6, ಮಾರ್ಕ 16:6. ಬೆರಗಾಗಬೇಡ್ರಿ ಅಂದ್ರೆ ಏನಾದ್ರು ಅವರು ಭಯ ಪಡ್ತಾ ಇದ್ರು, ಆಶ್ಚರ್ಯ ಪಡ್ತಾ ಇದ್ರು. ಆ ಬೆರಗಾಗಬೇಡ್ರಿ. ಶಿಲುಬೆಗೆ ಹಾಕಲ್ಪಟ್ಟ ನಜರೇತಿನ ಯೇಸುವನ್ನು ಹುಡುಕುತ್ತಿದ್ದೀರಲ್ಲ, ಆತನು ಜೀವಿತನಾಗಿ ಎದ್ದಿದ್ದಾನೆ, ಇನ್ನು ಇಲ್ಲಿ ಇಲ್ಲ. ಆತನನ್ನು ಇಟ್ಟಿದ್ದ ಸ್ಥಳವು ಇದೇ ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಒಂದು ದೊಡ್ಡ ಮಾತುಕಾರ್ಯಲ್ಲಿ ನಡೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಏನಂತ ಹೇಳಿದ್ರೆ ಎಲ್ಲರೂ ಯೇಸುವಿನ ಸಮಾಧಿಗೆ ಬಂದದ್ದು. ಯಾಕಂತ ಹೇಳಿದ್ರೆ ಯೇಸುವಿನ ಡೆಡ್ ಬಾಡಿ ನೋಡ್ಲಿಕ್ಕೆ. ಆದ್ರೆ ಅಲ್ಲಿ ಡೆಡ್ ಬಾಡಿ ಇರಲಿಲ್ಲ. ಆಗ ಅಲ್ಲಿ ಇಬ್ಬರು ದೇವದೂತರು ಬಂದು ಹೇಳ್ತಾ ಇದ್ದಾರೆ, ಅವ್ರು ಏನಂತ ಹೇಳಿದ್ರೆ ಆತನು ಇಲ್ಲ, ಆತನು ಎದ್ದಿದ್ದಾನೆ, ಆತನಿಟ್ಟ ಸಮಾಧಿ ಇದೇ ಆಗಿದೆ. ಆ ಸಮಾಧಿ ಏನಂತ ಹೇಳಿದ್ರೆ ಅದು ತೆರೆಯಲ್ಪಟ್ಟ ಸಮಾಧಿ ಆಗಿದೆ.
ಇವತ್ತು ನಾನು ಹೇಳ್ತೇನೆ, ಇವತ್ತು ಅನೇಕ ಜನರು ಈ ಒಂದು ಪುನರುತ್ಥಾನ ಹಬ್ಬವನ್ನು ಆಚರಿಸುವಾಗ ನನಗೆ ಒಂದು ಗೊತ್ತಿರಬೇಕೇನಂತ ಹೇಳಿದ್ರೆ, ಈ ಪುನರುತ್ಥಾನ ಶಕ್ತಿ ಅದು ನನ್ನ ಒಳಗೆ ನಿನ್ನೊಳಗೆ ಇವತ್ತು ಸಹ ಕಾರ್ಯ ಮಾಡುವಂತ ಶಕ್ತಿ ಆಗಿದೆ. ಇವತ್ತು ನನ್ನ ಮಾತುಗಳಲ್ಲಿ ಕೇಳುತ್ತಿರುವ ದೇವರ ಮಗನೇ, ನಿನ್ನ ಒಳಗೆ ಸಹ ಅದೇ ಪುನರುತ್ಥಾನ ಮಹಿಮೆ ಇದೆ ಎಂಬುದಾಗಿ ನೀನು ಮರೆಯಬಾರದು. ಯಾಕೆಂದ್ರೆ ನಿನ್ನಲ್ಲಿ ಜೀವಿಸುವವನು ಆತನ ಕ್ರಿಸ್ತನೇ ಆಗಿದ್ದರಿಂದ ಅದೇ ಪುನರುತ್ಥಾನ ಮಹಿಮೆ ನಿನ್ನಲ್ಲಿ ಎಲ್ಲ ವಿಷಯದಲ್ಲಿ ಅದು ಎತ್ತುವಂತದ್ದಾಗಿದೆ. ಪ್ರಿಯರೇ, ಇವತ್ತು ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ದೇವರು ಇವತ್ತು ಸಹ ಜೀವಿಸ್ತಾ ಇದ್ದಾನೆ. ಇವತ್ತು ಅನೇಕರ ಜೀವಿತದಲ್ಲಿ ಇವತ್ತು ಮಾತ್ರ ಎದ್ದು ಬಂದದೆ ಅಂತ ಆಚರಿಸ್ತಾರೆ. ಆಗ ನಾನು ಹೇಳ್ತೇನೆ, ಆತನು 2024 ವರ್ಷಗಳ ಹಿಂದೆ ನನಗೋಸ್ಕರ ನಿನಗೋಸ್ಕರ ಆತನು ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ದೇವರ ವಾಕ್ಯ ರೋಮಾಪುರದವರೆಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ ಓದುವುದಾದ್ರೆ, ರೋಮಾಪುರದವರೆಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ ಬೇಗನೆ. ಇದಲ್ಲದೆ ನಾವು ಕ್ರಿಸ್ತನಲ್ಲಿ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುತ್ತೇವೆ. ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯಾ? ನಾವು ಯಾವಾಗ ಯೇಸುವಿನೊಂದಿಗೆ ಆ ದೀಕ್ಷಾಸ್ಥಾನದ ಮೂಲಕ ನಾವು ಯಾವಾಗ ಶೋಕದ ಪಾಲಿಗೆ ಸತ್ತೇವೋ, ಹಲ್ಲೆಲೂಯಾ, ಆ ಕ್ಷಣದಿಂದಲೇ ನಾವು ಕ್ರಿಸ್ತನೊಂದಿಗೆ ಜೀವಿಸಲಿಕ್ಕೆ ಪ್ರಾರಂಭವಾಯಿತು. ಇವತ್ತು ಕ್ರಿಸ್ತನೊಂದಿಗೆ ಜೀವಿಸುವ ದೇವರ ಮಕ್ಕಳೇ, ನೀವು ಕರಗಳಲ್ಲಿ ಎತ್ತಿ ದೇವರಿಗೆ ಸ್ತೋತ್ರ. ಆಮೇಲೆ ಮತ್ತೆ ವಾಕ್ಯ ಓದಿ. ಯಾಕೆಂದರೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ. ಆಮೇಲೆ ಮತ್ತೆ ಮರಣವು ಇನ್ನು ಆತನನ್ನು ಆಳ್ವಿಕೆ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ಆತನು ಸತ್ತದ್ದು ಒಂದೇ ಬಾರಿ, ಅಲ್ಲಿ ಇನ್ನು ಆತನು ಸಾಯ್ತಾನ, ಇನ್ನು ಆತನಿಗೆ ಮರಣವೇ ಇಲ್ಲ. ಮರಣದ ಮೇಲೆ ಜಯವನ್ನು ಪಡೆದುಕೊಂಡ. ಅದಕ್ಕೆ ಪ್ರಕಟಣೆ 1:18 ಹೇಳ್ತದೆ, ಮರಣದ ಮತ್ತು ಪಾತಾಳದ ಬೀಗದ ಕೈ ಅದು ನನ್ನಲ್ಲಿ ಇವೆ ಎಂಬುದಾಗಿ. ಯಾವಾಗ ಯೇಸು ಸ್ವಾಮಿ ಆ ಒಂದು ಮರಣವನ್ನು ಅನುಭವಿಸಿದನು, ಯಾವಾಗ ಪುನರುತ್ಥಾನ ಹೊಂದಿದನು, ಆಗ ಆತನು ಮರಣದ ಮತ್ತು ಪಾತಾಳದ ಬೀಗದ ಕೈಯನ್ನು ಆತನು ತನ್ನ ಮೇಲೆ ತೆಗೆದುಕೊಂಡ. ಅಲ್ಲಿ ಇವತ್ತು ಮರಣದ ಬೀಗದ ಕೈ ಯಾರ ಹತ್ರ ಉಂಟು? ಪಾತಾಳದ ಬೀಗದ ಕೈ ಯಾರ ಹತ್ರ ಉಂಟು? ಹಾಗಿದ್ರೆ ಇವತ್ತು ಯಾವುದಕ್ಕೆ ಭಯ ಪಡಬೇಕಾಗಿಲ್ಲ. ಭಯ ಪಡಬೇಕು ಒಬ್ಬನಿಗೆ, ನನಗೋಸ್ಕರ ಸತ್ತಿ ಎದ್ದು ಬಂದ ದೇವರಿಗೋಸ್ಕರ ನಾವು ಭಯ ಪಡುವುದಾದ್ರೆ ನಮ್ಮಲ್ಲಿ ಒಂದು ಹೊಸ ನಿರೀಕ್ಷೆಯನ್ನು ದೇವರು ಉಳಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಪುನರುತ್ಥಾನ ಯಾರಿಗೆಲ್ಲ ಆಗ್ತದೆ? ಅದೇ ನೀವು ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 29ನೇ ವಾಕ್ಯ ಓದುವುದಾದ್ರೆ, ಅದು ಕೆಟ್ಟವರಿಗೆ ಸಹ ಪುನರುತ್ಥಾನ ಆಗ್ತದೆ, ಒಳ್ಳೆಯವರಿಗೆ ಸಹ ಪುನರುತ್ಥಾನವಾಗುತ್ತದೆ. ಯೋಹಾನ 5:29. ಕೆಟ್ಟದ್ದು ಮಾಡಿದವರಿಗೆ ನೋಡಿ, ಒಳ್ಳೆದನ್ನು ಮಾಡುವುದಕ್ಕೆ ಏನಂತೆ? ಜೀವಕ್ಕಾಗಿ ಪುನರುತ್ಥಾನ. ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನ ಆಗ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ಇಬ್ಬರಿಗೆ ಸಹ ಒಂದು ಪುನರುತ್ಥಾನವಾಗ್ತದೆ. ಹಲ್ಲೆಲೂಯಾ. ಅದು ಯಾರು ಕೊಡುವುದು ತೀರ್ಪು? ಯೇಸು ಕ್ರಿಸ್ತನೇ ಆಗಿದ್ದಾನೆ. ಯೇಸು, ನಾನು ಕೊಡುವ ತೀರ್ಪು ಅದು ಕರೆಕ್ಟ್ ಆಗಿರ್ತದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಇವತ್ತು ದೇವರ ಮಕ್ಕಳೇ, ತೀರ್ಪು ಮಾಡುವವನು ಇನ್ನೊಂದು ಸರ್ತಿ ಬರುವಾಗ, ತೀರ್ಪಿನೊಂದಿಗೆ ಬರುವಾಗ, ನ್ಯಾಯ ವಿಚಾರಣೆ ಸಮಯದಲ್ಲಿ ನಾವು ಆತನ ಮುಂದೆ ನಿಲ್ಲಬೇಕಾದ್ರೆ ನಾವು ಭಯ ಭಕ್ತಿಯಿಂದ ನಡುಗುವವರಾಗಿ ಆತನ ಮುಂದೆ ನಿಲ್ಲಬೇಕು. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, ಅಲ್ಲಿ ನಾವು ಕೆಲವು ಮಂದಿ ಸ್ತ್ರೀಯರು ಸುಗಂಧ ದ್ರವ್ಯವನ್ನು ಹಿಡಿದು ಇನ್ನು ಮೊಬ್ಬಿರುವಾಗಲೇ ಸಮಾಧಿಯ ಬಳಿಗೆ ಅವರು ಬರ್ತಾ ಇದ್ದಾರೆ. ಮೊಬ್ಬಿರುವಾಗ ಅಂತ ಹೇಳಿದ್ರೆ ಇನ್ನು ಬೆಳಕಾಗಲಿಲ್ಲ, ಕತ್ತಲೆ ಇತ್ತು. ಅಂತ ಒಂದು ಸಂದರ್ಭದಲ್ಲಿ ಅವರು ಯೇಸುವನ್ನು ಹುಡುಕಿಕೊಂಡು ಸುಗಂಧ ದ್ರವ್ಯ ಹಾಕ್ಲಿಕ್ಕೆ ಆ ಡೆಡ್ ಬಾಡಿ ಅಂತ ಹುಡ್ಕೊಂಡು ಅವರು ಬರ್ತಾ ಇದ್ದಾರೆ. ಆಗ ಏನಾಯ್ತು ಅಂತ ಹೇಳಿದ್ರೆ, ಸಮಾಧಿಯ ಕಲ್ಲು ಏನಾಗಿತ್ತು? ಉರುಳಿತ್ತಂತೆ. ಆಗ ಒಳಗೆ ನೋಡುವಾಗ ಯಾವ ದೇಹ ಸೇರಲಿಲ್ಲ. ಆಗ ಇಬ್ಬರು ಪುರುಷರು ಅಲ್ಲಿ ಅವನ ಬಳಿಗೆ ಬಂದು ನಿಲ್ಲುವಾಗ ಅಲ್ಲಿದ್ದ ಸ್ತ್ರೀಯರು ಭಯಪಟ್ಟು, ಅಲ್ಲಿ ವಾಕ್ಯ ಇರ್ತದೆ ಏನಂತ ಹೇಳಿದ್ರೆ, ಆಗ ಆ ಇಬ್ಬರು ಪುರುಷರು ಅವರ ಜೊತೆ ಮಾತನಾಡಿದ ಒಂದು ಸಂಗತಿ ಏನಂತ ಹೇಳಿದ್ರೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಹಾಗಿದ್ರೆ ಯೇಸು ಸ್ವಾಮಿ ಸತ್ತವರ ಮಧ್ಯದಲ್ಲಿ ಇಲ್ಲ. ಅಲ್ಲಿ ಆತನು ಎದ್ದು ಬಂದಿದ್ದಾನೆ. ಅಲ್ಲಿ ಸತ್ತವರ ಸ್ಥಳದಲ್ಲಿ ಯಾರಿದೆ? ಸತ್ತವರು ಮಾತ್ರ ಇರ್ತಾರೆ. ಆದ್ರೆ ಯೇಸು ಸ್ವಾಮಿ ಅಲ್ಲಿ ಇಲ್ಲಿ ಇಲ್ಲ. ಅಲ್ಲಿ ಅವನು ಸತ್ತವರಿಗೆ ಸಹ ಒಡೆಯ, ಜೀವಿಸುವವರಿಗೆ ಒಡೆಯನಾಗಿದ್ದಾನೆ. ಆಮೇಲೆ ಅಲ್ಲಿ ಬೈಬಲ್ ಹೇಳ್ತದೆ ನೋಡಿ, ಆ ವಾಕ್ಯ ಓದುವುದಾದ್ರೆ ನಿಮಗೆ ಗೊತ್ತಾಗ್ತದೆ. ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದು ಏನು? ಆತನು ಇಲ್ಲಿ ಇಲ್ಲ,
ಎದ್ದಿದ್ದಾನೆ. ಆತನು ಇಲ್ಲಿಲ್ಲ, ಎದ್ದಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ಇವತ್ತು ಅನೇಕ ಸಮಾಧಿಗಳು ಡೆಕೋರೇಟ್ ಆಗಿರ್ತದೆ, ಅನೇಕದಲ್ಲಿ ಮಾರ್ಬಲ್ ಅಲ್ಲಿ ಆಗ್ತಾ ಇದ್ದಾರೆ. ಅವರ ಎಲ್ಲ ದೇಹಗಳು ಅಲ್ಲಿ ಇರುವಾಗ, ಅಲ್ಲೇ ಮಣ್ಣಿಗೆ ಮಣ್ಣಾಗಿರುವಾಗ ಒಂದು ಮಾತ್ರ ಸಮಾಧಿ ತೆರೆಯಲ್ಪಟ್ಟದ್ದು, ಅದು ಯೇಸು ಕ್ರಿಸ್ತನ ಸಮಾಧಿ ಆಗಿದೆ. ಇವತ್ತು ನಾವು ಪುನರುತ್ಥಾನ ಹಬ್ಬವನ್ನು ಆಚರಿಸಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಯೇಸು ಇವತ್ತು ನನ್ನೊಳಗೆ ನಿನ್ನೊಳಗೆ ಆತನ ವಾಸ ಮಾಡುತ್ತಾನೆ. ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಅದನ್ನು. ಹಲ್ಲೆಲೂಯ. ಬದುಕಿದರು ಸತ್ತರು ನಾವು ಕರ್ತನಿಗೋಸ್ಕರ ಬದುಕುತ್ತೇವೆ ಎಂಬುದಾಗಿ. ಹಲ್ಲೆಲೂಯ. ಯೇಸು ಸ್ವಾಮಿ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡುವುದಾದ್ರೆ 2ನೇ ಅಧ್ಯಾಯ 9ನೇ ವಾಕ್ಯಕ್ಕೆ ಹೋಗುವುದಾದ್ರೆ, ಪ್ರಕಟಣೆ 2:9 ನಾವು ನೋಡ್ತೇವೆ. ಅಲ್ಲಿ ಸ್ಮರಣ ಸಭೆಗೆ ಯೇಸು ಸ್ವಾಮಿ ಅಲ್ಲಿ ಹೇಗೆ ಪ್ರಕಟವಾದ ಅಂತ ಹೇಳಿದ್ರೆ, ಅಲ್ಲಿ ವಾಕ್ಯ ಹೇಳ್ತದೆ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಾಂತನು ಹೇಳುವುದೇನೆಂದರೆ, ಅಂದ್ರೆ ಸತ್ತವನಾಗಿದ್ದೆನು, ಅಲ್ಲಿ ಈಗ ಜೀವಿತನಾಗಿ ಬಂದ ಆದ್ಯಾಂತ ಅಂತ ಹೇಳಿದ್ರೆ ಅವನಿಗೆ ಲಿಮಿಟ್ ಇಲ್ಲ, ಆತನಿಗೆ ಮಿತಿ ಇಲ್ಲ. ಎಷ್ಟು ಜನ ಆ ಮಿತಿ ಇಲ್ಲದ ದೇವರನ್ನು ಇಷ್ಟಪಡ್ತಾ ಇದ್ದಾರೆ. ಅಲ್ಲಿ ಕೆಲವೊಂದು ವಿಷಯಕ್ಕೆ ನಿನಗೆ ಲಿಮಿಟ್ ಉಂಟು, ಆದ್ರೆ ನನ್ನ ದೇವರಿಗೆ ಲಿಮಿಟ್ ಇಲ್ಲ. ಆತನು ಹೇಗೆ ಅಂತ ಹೇಳಿದ್ರೆ, ಸತ್ತವೊಳಗಿಂದ ಎದ್ದು ಬಂದಾಗ ಆತನು ಶರೀರವಾಗಿ ಬಂದ, ಹೌದಲ್ಲ, ಶರೀರವಾಗಿ ಬಂದ. ಆದ್ರೆ ಶಿಷ್ಯರಿಗೆ ಅವನು ನೋಡಿ ಏನಂತ ಹೇಳಿದ್ರು, ಭೂತ ಅಂತ ಹೇಳಿದ್ರು. ಭೂತ ಅಂತ ಹೇಳಿ ಭಯಪಟ್ಟರು. ಆಗ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಕೈಗಳನ್ನು ನೋಡ್ರಿ, ನನ್ನ ಕಾಲುಗಳನ್ನು ನೋಡ್ರಿ. ಯಾಕೆ ಯೇಸು ಸ್ವಾಮಿ ಹೇಳ್ತಾರೆ ಅಂತ ಹೇಳಿದ್ರೆ, ಶಿಲುಬೆಯಲ್ಲಿ ಹಾಕಿದ ಮಾರ್ಕ್ ಅವನ ಕೈಯಲ್ಲಿ ಹಾಗೆ ಇತ್ತು. ಮತ್ತೆ ಅಂತಂದ್ರೆ, ನನ್ನ ಮಾಂಸವನ್ನು ನೋಡ್ರಿ, ಇದು ಯಾವುದಕ್ಕಿಲ್ಲ, ಭೂತಕ್ಕಿಲ್ಲ. ಆಮೇಲೆ ನಂತರ ಯೇಸು ಸ್ವಾಮಿ ಹೇಳ್ತಾರೆ, ನನಗೆ ಏನಾದ್ರು ತಿನ್ಲಿಕ್ಕೆ ಮೀನು ಕೊಡಿ, ರೊಟ್ಟಿ ಕೊಡಿ, ನಾನು ತಿಂತೇನೆ. ಯಾಕೆ? ಭೂತ ಮೀನನ್ನು ತಿನ್ನುವುದಿಲ್ಲ, ಆಹಾರವನ್ನು ತಿನ್ನುವುದಿಲ್ಲ. ಆದ್ರೆ ಯೇಸು ಸ್ವಾಮಿ ಶಾರೀರಿಕವಾಗಿ ಸಹ ಆತ್ಮಿಕವಾಗಿ ಸಹ ಅವನು ಒಂದು ಡಿಫರೆಂಟ್ ಮಹಿಮೆಯಿಂದ ತುಂಬಲ್ಪಟ್ಟ, ಅದೇ ಪುನರುತ್ಥಾನ ಮಹಿಮೆ ಆಗಿದೆ. ಇಲ್ಲಿ ಸ್ಮರಣ ಸಭೆಗೆ ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ಅಲ್ಲಿ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಾಂತನು ಹೇಳುವುದೇನೆಂದ್ರೆ, ನಿನ್ನ ಸಂಕಟವನ್ನು ಬಡತನವನ್ನು ಬಲ್ಲೆನು, ನೀನು ಐಶ್ವರ್ಯವಂತನೇ ಎಂಬುದಾಗಿ. ಇವತ್ತು ನಾನು ಹೇಳ್ತೇನೆ, ನಿನ್ನ ಪರಿಸ್ಥಿತಿ ಏನೇ ಆಗಿದ್ರು ಸಹ ದೇವರಿಗೆ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತುಂಟು. ನಿನ್ನ ಕಷ್ಟ ದೇವರಿಗೆ ಗೊತ್ತುಂಟು, ನಿನ್ನ ಇಕ್ಕಟ್ಟು ದೇವರಿಗೆ ಉಂಟು. ನೀನು ದೇವರಲ್ಲಿ ಇದ್ರೆ ಸಾಕು, ದೇವರಿಂದ ನೀನು ಐಶ್ವರ್ಯವಂತನೇ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಇವತ್ತು ಎಷ್ಟು ಜನ ಐಶ್ವರ್ಯವಂತರಿದ್ದಾರೆ? ಕರಗಳೆತ್ತಿ ದೇವರಿಗೆ ಸ್ತೋತ್ರ ಹೇಳಿ. ಹಲ್ಲೆಲೂಯಾ. ನಿನ್ನ ಹತ್ರ ಏನಿಲ್ಲದೆ ಇರಬಹುದು, ಆದ್ರೆ ಒಂದು ಬೆಲೆ ಕಟ್ಟಲಾಗದ ಐಶ್ವರ್ಯದ ನಿಧಿ ನಿನ್ನ ಒಳಗೊಟ್ಟು, ಅದೇ ಪುನರುತ್ಥಾನ ಮಹಿಮೆ ಆಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ಅವನು ನಮ್ಮ ಒಳಗೆ ಆತನು ಜೀವಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಫಿಲದೆಲ್ಫಿಯ ಸಭೆಗೆ ಸೇರ್ತಾನೆ 3ನೇ ಅಧ್ಯಾಯದಲ್ಲಿ, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 7ನೇ ವಾಕ್ಯ ಓದುವುದಾದ್ರೆ, ಅಲ್ಲಿ ಸಹ ಪ್ರಕಟಣೆ ಪುಸ್ತಕದಲ್ಲಿ ಆ ಫಿಲದೆಲ್ಫಿಯ ಸಭೆಗೆ ಯೇಸು ಸ್ವಾಮಿ ಹೇಗೆ ಪ್ರತ್ಯಕ್ಷನಾಗ್ತಾನೆ ಅಂತ ಹೇಳಿದ್ರೆ, ಪರಿಶುದ್ಧನು, ಸತ್ಯವಂತನು, ಮತ್ತೆ ದಾವೀದನ ಬೀಗದ ಕೈ ಉಳ್ಳವನು, ಯಾರು ತೆರೆಯದಾಗೆ ಬಾಗಿಲನ್ನು ಮುಚ್ಚುವವನು. ಅಲ್ಲಿ ನಂತರ ವಾಕ್ಯ ಹೇಳ್ತದೆ, ನಿನ್ನ ಬಲ ಕೊಂಚವೇ ಆಗಿ ಗೊತ್ತುಂಟು ನನಗೆ. ನಿನ್ನ ಬಲ ಎಷ್ಟು? ಕೊಂಚವೇ. ಆದರೆ ನಿನ್ನ ಕೊಂಚ ಬಲದಲ್ಲಿ ನನ್ನ ಬಲ ಬರ್ತದೆ ಎಂಬುದಾಗಿ ನೀನು ಮರೆಯಬೇಡ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಬಲ ಕೊಂಚ, ಆದ್ರೆ ದೇವರ ಬಲ ದೊಡ್ಡದು. ಪವಿತ್ರ ಸಾಕ್ಷಿ ಹೇಳಿದ ಪ್ರಕಾರ ನನಗೆ ಏನು ಬರೀಲಿಲ್ಲ, ನನಗೆ ದುಃಖ ಬರ್ತಿತ್ತು. ಅಲ್ಲಿ ನಮ್ಮ ಬಲ ಕೊಂಚ, ಅದು ದೇವರ ಬಲ ದೊಡ್ಡ ಬಲ. ಇವತ್ತು ನಾನು ಹೇಳ್ತೇನೆ, ಇಲ್ಲಿ ಯಾರಾದ್ರೂ ಬಲಹೀನರಿರುವುದಾದ್ರೆ ದೇವರ ಬಲವನ್ನು ಇವತ್ತು ಹೊಂದಿಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಆ ಪುನರುತ್ಥಾನ ಶಕ್ತಿ ಇವತ್ತು ಸಹ ನಮ್ಮ ಮಧ್ಯೆ ಚಲಿಸ್ತಾ ಉಂಟು. ಅಲ್ಲಿ ರಿಸರೆಕ್ಷನ್ ಪವರ್ ನಮ್ಮ ಮಧ್ಯೆ ಚಲಿಸ್ತಾ ಉಂಟು. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ರಿಂದ ನಿನ್ನ ಎದುರು ನಾನೊಂದು ಬಾಗಿಲನ್ನು ತೆರೆಯುತ್ತೇನೆ. ನಾನು ಬಾಗಿಲು ತೆರೆದರೆ ಯಾರು ಮುಚ್ಚಲಿಕ್ಕೆ ಆಗುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಈ ಒಂದು ರಿಸರೆಕ್ಷನ್ ಡೇ ದಿವಸ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಲ್ಲಿ ಪುನರುತ್ಥಾನ ದಿನದಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಪುನರುತ್ಥಾನ ಶಕ್ತಿ ಇವತ್ತು ಸಹ ಬದಲಾಗಲಿಲ್ಲ. ಅದು ನಿನ್ನ ಮೇಲೆ ಬರುವಾಗ ನಿನ್ನೊಂದು ವಿಶೇಷ ರೀತಿಯಲ್ಲಿ ಅದು ಉನ್ನತ ಮಟ್ಟದಲ್ಲಿ ಎತ್ತುವಂತದ್ದಾಗಿದೆ. ಯಾಕಂದ್ರೆ ಅವರು ಬಾಗಿಲು ತೆರೆದರೆ ಯಾರು ಮುಚ್ಚಲಿಕ್ಕೆ ಆಗುವುದಿಲ್ಲ. ಇವತ್ತು ಇಲ್ಲಿದ್ದ ಅನೇಕರಿಗೆ ದೇವರು ಬಾಗಿಲನ್ನು ತೆರಲಿಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟು ಜನ ಬಿಲೆ ಮಾಡ್ತೀರಿ? ಹಲ್ಲೆಲೂಯಾ. ಮುಂದಿನ ದಿವಸಗಳಲ್ಲಿ ನೀವು ಅದರ ಬಗ್ಗೆ ಸಾಕ್ಷಿ ಹೇಳ್ತೀರಿ. ಯಾಕಂದ್ರೆ ಹೇಳಿದ್ರೆ ನಮ್ಮ ದೇವರು ಅದು ಆ ಒಂದು ಆದ್ಯಂತನಾದ ದೇವರಾಗಿದ್ದಾನೆ. ದೇವರ ವಾಕ್ಯ 2 ಕೊರಿಂಥ 5:14 ನಾವು ನೋಡುವುದಾದ್ರೆ, 2 ಕೊರಿಂಥ 5:14 ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಪಡಿಸುತ್ತದೆ. ಅಲ್ಲಿ ಬೈಬಲ್ ಹೇಳ್ತಾರೆ, ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ರಿಂದ ಎಲ್ಲರೂ ಸತ್ತಂತಾಯಿತು ಎಂಬುದಾಗಿ ನಿಶ್ಚಯಿಸಿಕೊಂಡೇವೆ ಎಂಬುದಾಗಿ. ಹಾಗಾದ್ರೆ ಆದಾಮ ಪಾಪ ಮಾಡಿದ್ರು, ಹೌದಲ್ವಾ? ಆದಾಮನ ಪಾಪದ ನಿಮಿತ್ತ ಎಲ್ಲರೂ ಸಾಯಲಿಕ್ಕೆ ಶುರು ಮಾಡಿದ್ರು.
ಅದೇ ರೀತಿ ಕ್ರಿಸ್ತನು ಕೊನೆಯ ಆದವನಾಗಿ ಕಡೆಯ ಆದವನಾಗಿ ಆತನು ಮರಣವನ್ನು ಅನುಭವಿಸಿದ್ದ ಇವತ್ತು ನಾನೆಲ್ಲ ನೀನೆಲ್ಲ ಜೀವಿಸಲಿಕ್ಕೆ ಸಾಧ್ಯವಾಯಿತು ಪ್ರಿಯರೇ. ಹಾಗಾಗಿ ಇವತ್ತು ನಮ್ಮ ಜೀವಿತದಲ್ಲಿ ಯಾವುದೇ ಸ್ಟ್ರಗಲ್ ಬರಲಿ, ಯಾವುದೇ ಬಲಹೀನತೆ ಬರಲಿ, ಯಾವುದೇ ಕೊರತೆ ಬರಲಿ, ನಾವು ಮಾಡಬೇಕಾದದ್ದು ಒಂದೇ. ಇಬ್ರಿಯ 12:2 ಹೇಳಿದ ಪ್ರಕಾರ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನಾಗಿರುವ ಯೇಸುವಿನ ಮೇಲೆ ನಾವು ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡಬೇಕು. ಎಷ್ಟು ಜನ ಆತನ ಮೇಲೆ ದೃಷ್ಟಿ ಇಡುತ್ತೇವೆ? ಎಕ್ಸಾಮ್ ತಪ್ಪಿದ್ರೆ ತೊಂದರೆ ಇಲ್ಲ, ನಮ್ಮ ದೃಷ್ಟಿ ಆತನ ಮೇಲೆ. ಹಲ್ಲೆಲೂಯಾ. ನಾವು ಏನು ಬರೆದೇವೆ ಅಂತ ಅದರ ಮೇಲೆ ಅಲ್ಲ, ನಮ್ಮ ದೇವರ ಮೇಲೆ ದೃಷ್ಟಿ ಇಡಬೇಕು. ಹಣ ಇರಲಿ, ಹಣ ಇಲ್ಲದೆ ಇರಲಿ, ಪಾಕೆಟ್ ಖಾಲಿ ಆಗಲಿ, ನಮ್ಮ ಜೀವಿತದಲ್ಲಿ ಏನೇ ನಡೆಯಲಿ, ನಮ್ಮ ದೃಷ್ಟಿ ದೇವರು. ಯಾಕಂದ್ರೆ ಅವನು ನನಗೆ ಒದಗಿಸ್ತಾನೆ, ಅವನು ನನಗೆ ಒದಗಿಸ್ತಾನೆ. ಅವನು ಯೆಹೋವ ಈರೆ, ಅವನು ನನಗೆ ಒದಗಿಸುವ ದೇವರಾಗಿದ್ದಾನೆ, ಅವನು ಎಬೆನೆಜರ್ ಆಗಿದ್ದಾನೆ, ಅವನನ್ನು ನಡೆಸುವ ದೇವರಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಪರಿಸ್ಥಿತಿ ಏನೇ ಆಗಿದ್ರು ಸಹ ನಿನ್ನ ದೃಷ್ಟಿ ಆತನ ಮೇಲೆ ಇಡುವಾಗಲೇ ನಿನ್ನ ಮುಖವು ಪ್ರಕಾಶಿಸುವಂತೆ ಆತನು ಮಾಡುತ್ತಾನೆ. ವಾಕ್ಯ ಹೇಳ್ತದೆ, ನಂತರ ವಾಕ್ಯ ನೋಡುದಾದ್ರೆ, ಆತನು ತನ್ನ ಮುಂದೆ ಇಟ್ಟ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಎಂಬುದಾಗಿ. ಇದು ನನಗೆ ಬಹಳ ಸಂತೋಷವಾದದ್ದು. ಏನಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತದೆ, ಆತನು ತನ್ನ ಮುಂದೆ ಇಟ್ಟಿದ್ದ, ಅಂದ್ರೆ ಯೇಸು ಸ್ವಾಮಿಯ ಮುಂದೆ ಇಟ್ಟಿದ್ದ ಏನು? ಸಂತೋಷಕ್ಕೋಸ್ಕರ. ಏನು ಸಂತೋಷ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯ ಮುಂದೆ ಇಟ್ಟ ಸಂತೋಷ ಏನು? ಯೇಸು ಸ್ವಾಮಿ ಇರುವಾಗ ಯಾರಿರ್ಬೇಕು? ನಾವಿರ್ಬೇಕು. ಇದು ಯೇಸು ಸ್ವಾಮಿಯ ಸಂತೋಷ, ಹೌದಲ್ವಾ? ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಹೇಳ್ತದೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನನ್ನ ನಂಬಿರಿ, ನನ್ನ ತಂದೆಯನ್ನು ನಂಬಿರಿ, ನಿಮಗೆ ನಾನು ಬಹಳ ಬಿಡಾರವನ್ನು ಸಿದ್ಧಪಡಿಸಿ ನಿಮ್ಮನ್ನು ಬಂದು ನಾನು ಕರ್ಕೊಂಡು ಹೋಗ್ತೇನೆ. ಯಾಕೆ ಗೊತ್ತಿಲ್ಲ? ನೀವಿರುವಲ್ಲಿ ನಾನಿರ್ಬೇಕು. ಅಲ್ಲಿ ಇದು ಮಾಡಬೇಕಾದ್ರೆ ಅದು ಅಷ್ಟು ಸುಲಭವಾಗಿರ್ಲಿಲ್ಲ. ಅಲ್ಲಿ ಇದು ಮಾಡಬೇಕಾದ್ರೆ ಅವನು ಅವಮಾನ ಪಡಬೇಕಾಗಿತ್ತು. ಇವತ್ತು ನಾನು ಹೇಳ್ತೇನೆ, ನನಗೋಸ್ಕರ ಯೇಸು ಸ್ವಾಮಿ ಅವಮಾನ ಪಟ್ಟ. ಅಲ್ಲಿ ನನಗೋಸ್ಕರ ಶಿಲುಬೆಯ ಕಂಬವನ್ನು ಎತ್ತಲಿಕ್ಕೆ ಹೋದ. ಅಲ್ಲಿ ಅದೇ ಬೈಬಲ್ ಬರೆಯಲ್ಪಟ್ಟಿದ್ದರಲ್ಲಿ ಆತನು ತನ್ನ ಮುಂದೆ ಇಟ್ಟ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನರೂಢರಾಗಿದ್ದಾರೆ ಎಂಬುದಾಗಿ. ಈಗ ಯೇಸು ಸ್ವಾಮಿ ಎಲ್ಲಿದ್ದಾರೆ? ತಂದೆಯ ಬಲಗಡೆಯಲ್ಲಿ ಆಸನರೂಢರಾಗಿದ್ದಾರೆ. ಯಾಕೆ ಬಲಗಡೆಯಲ್ಲಿ? ನಿನಗೋಸ್ಕರ ಎಲ್ಲವನ್ನು ಕೊಡ್ಲಿಕ್ಕೋಸ್ಕರ, ನಿನ್ನ ಪ್ರಾರ್ಥನೆ ಕೇಳುವುದಕ್ಕೋಸ್ಕರ, ನಿನ್ನ ಭಿನ್ನಕ್ಕೆ ಉತ್ತರ ಕೊಡುವುದಕ್ಕೋಸ್ಕರ. ಇವತ್ತು ದೇವರ ಮಕ್ಕಳೇ, ಯಾವ ವಿಷಯದಲ್ಲಿ ಚಿಂತೆ ಮಾಡಿಬಿಟ್ಟು ದೇವರ ಮುಖವನ್ನು ನೋಡ್ರಿ, ದೇವರಿಂದ ನಿಮಗೆ ಸಹಾಯ ಬರುವಂತದ್ದಾಗಿದೆ. 1 ಕೊರಿಂಥ 15:14 ಪೌಲ ಹೇಳ್ತಾ ಇದ್ದಾನೆ, ಕ್ರಿಸ್ತನು ಎದ್ದು ಬರದಿದ್ದರೆ ನಮ್ಮ ಪ್ರಸಂಗದಲ್ಲಿ ಹುರುಳಿರಲಿಲ್ಲ, ನಮ್ಮ ನಂಬಿಕೆಯಲ್ಲಿ ಹುರುಳಿರಲಿಲ್ಲ. ಅಲ್ಲಿ ಇವತ್ತು ನಾನು ಹೇಳಿದೆ, ಕ್ರಿಸ್ತನು ಎದ್ದು ಬಂದಿದ್ದಾನೆ. ಇವತ್ತು ನಾವು ಸಾರುವ ಸುವಾರ್ತೆ ಅದು ರಿಸರೆಕ್ಷನ್ ಪವರ್ ಆಗಿದೆ. ಯಾಕಂದ್ರೆ ಅವನು ಎದ್ದು ಬಂದಿದ್ದಾನೆ. ಈ ಸುವಾರ್ತೆ ಬಲಸ್ವರೂಪದ್ದು, ಈ ಸುವಾರ್ತೆಯಲ್ಲಿ ಶಕ್ತಿ ಉಂಟು. ಅಲ್ಲಿ ಈ ಸುವಾರ್ತೆ ಯಾರೆಲ್ಲ ಸ್ವೀಕಾರ ಮಾಡುತ್ತಾರೆ ಅವರಲ್ಲಿ ದೇವರ ಬಲ ಬರ್ತದೆ, ಅವರಲ್ಲಿ ದೇವರ ಬಿಡುಗಡೆ ಉಂಟಾಗ್ತದೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ ನೋಡಿ. ದೇವರು ಗಲಾತ್ಯ 2:20 ಹೇಳ್ತದೆ, ಅವನಿಗೆ ಗಲಾತ್ಯ 2:20 ಪೌಲನು ಹೇಳುವ ವಿಷಯ ಏನಂತ ಹೇಳಿದ್ರೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಿದ್ದಾನೆ. ಎಷ್ಟು ಜನ ಇವತ್ತು ಹೇಳ್ತೀರಿ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಿದ್ದಾನೆ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಿದ್ದಾನೆ. ಹೇಳ್ರಿ, ಕ್ರಿಸ್ತನು ನನ್ನೊಳಗೆ ಜೀವಿಸುತ್ತಿದ್ದಾನೆ. ಇವತ್ತು ಕ್ರಿಸ್ತನು ಎಲ್ಲಿದ್ದಾನೆ? ಕ್ರಿಸ್ತನು ನಿನ್ನ ಒಡೆಯನಾಗಿದ್ದಾನ. ನಿನ್ನಲ್ಲಿ ಜೀವಿಸುವಾಗ ಕ್ರಿಸ್ತನು ನಿನ್ನಲ್ಲಿ ಒಡೆಯನಾಗಿರುವುದಾದರೆ ಹೇಳ್ತೇನೆ, ನಿನ್ನ ಅವಶ್ಯಕತೆಗಳನ್ನು ಅವನೇ ಪೂರೈಸುತ್ತಾನೆ. ಹಲ್ಲೆಲೂಯಾ. ಕ್ರಿಸ್ತನು ಜೀವಿಸುವಾಗ ಯಾವ ಕಾರ್ಯ ನಡೆಯುತ್ತದೆ? ಕೊನೆಯದಾಗಿ ರೋಮಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಾಕ್ಯ ನಿಲ್ಲಿಸಲಿಕ್ಕೆ ಹೋಗ್ತಾ ಇದ್ದೇನೆ. ರೋಮಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಾಕ್ಯ ನೋಡಿ. ಅಲ್ಲಿ ಬೈಬಲ್ ಹೇಳ್ತದೆ, ಪೌಲನು ಹೇಳ್ತಾ ಇದ್ದಾರೆ, ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತ್ಮನು ಯಾರಲ್ಲಿ? ನಿಮ್ಮಲ್ಲಿ ವಾಸ ಮಾಡುವುದಾದರೆ. ಕ್ರಿಸ್ತ ಯೇಸುವನ್ನು ಸತ್ತೊಳಗಿಂದ ಎಬ್ಬಿಸಿದ ಆತ್ಮನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ಏನಂತೆ? ನಿಮ್ಮ ಮೃತ್ಯು ದೇಹವನ್ನು ಏನ್ ಮಾಡ್ತಾನೆ? ಬದುಕಿಸುತ್ತಾನೆ. ಮೃತ್ಯು ದೇಹ ಅಂತ ಹೇಳಿದ್ರೆ ನಿನ್ನ ಶರೀರದಲ್ಲಿ ಯಾವ ಅಂಗ ವರ್ಕ್ ಮಾಡುವುದಿಲ್ಲ, ಆ ಅಂಗ ವರ್ಕ್ ಮಾಡುವಂತೆ ದೇವರು ಮಾಡುತ್ತಾನೆ. ಅಲ್ಲಿ ಇವತ್ತು ಎಷ್ಟು ಜನ ಬಿಲೀವ್ ಮಾಡ್ತೇನೆ, ನಾನು ಬಲವಾಗಿ ನಂಬ್ತೇನೆ, ನಿನ್ನ ಶರೀರದಲ್ಲಿ ಯಾವುದೇ ಒಂದು ರೋಗ ಇರುವುದಾದ್ರೆ ಆತನ ಪುನರುತ್ಥಾನ ಶಕ್ತಿಯ ಮೂಲಕ ನೀನು ಇವತ್ತು ಗುಣವಾಗಲಿಕ್ಕೆ ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ. ಇವತ್ತು ಸಹ ಅದು ಬದಲಾಗಲೇ ಇಲ್ಲ. ಅಂದು ಆ ಒಂದು ಪುನರುತ್ಥಾನ ಶಕ್ತಿ ವ್ಯಾಪರಿಸಿದ ಹಾಗೆ, ಲೋಕದ ಎಲ್ಲ ಕಡೆ ವ್ಯಾಪರಿಸಿದ ಹಾಗೆ
ಇವತ್ತು ಯಾರೆಲ್ಲ ದೇವರ ಮಕ್ಕಳು ನಂಬುತ್ತಾರೆ, ಯಾರೆಲ್ಲ ಆತನನ್ನು ಸ್ವೀಕಾರ ಮಾಡುತ್ತಾರೆ, ಅವರೊಳಗೆ ವಾಸ ಮಾಡುವುದು ಮಾತ್ರವಲ್ಲ, ಅವರ ಜೀವಿತದಲ್ಲಿ ಆ ಶಕ್ತಿ ಬಲವಾಗಿ ಕಾರ್ಯ ಮಾಡುವಂತದ್ದಾಗಿದೆ. ಅಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಇಗೋ ಸತ್ತವನಾಗಿದ್ದೇನೆ, ಯುಗಾಂತರಗಳಲ್ಲಿ ಜೀವಿಸುವವನಾಗಿದ್ದೇನೆ. ಅಲ್ಲಿ ಇವತ್ತೆಷ್ಟು ಜನ ಹೇಳ್ತೀರಿ, ನನ್ನ ದೇವರೇ ನೀನು ನನ್ನ ಮಧ್ಯೆ ಜೀವಿಸುವುದಕ್ಕೆ ನಿನಗೆ ಸ್ತೋತ್ರ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ ಈ ವಾಕ್ಯಕ್ಕೋಸ್ಕರ ಎಷ್ಟು ಜನ ದೇವರಿಗೆ ಸ್ತೋತ್ರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ. ಪ್ರಿಯರೇ, ಇವತ್ತು ಆತನು ಹಲ್ಲೆಲೂಯಾ ಜೀವಿಸ್ತಾ ಇದ್ದಾನೆ. ಆತನು ಸತ್ತದು ಒಂದೇ ಬಾರಿ, ಆತನು ಪುನರುತ್ಥಾನ ಹೊಂದಿ ಈಗ ಸದಾ ಜೀವಿಸುವವನಾಗಿದ್ದಾನೆ. ಪ್ರಿಯರೇ, ಇವತ್ತು ಆತನಿಗೆ ಇನ್ನು ಮುಂದೆ ಮರಣ ಇಲ್ಲ. ಆತನು ಮರಣವನ್ನು ಅನುಭವಿಸುವ ಒಂದೇ ಸಾರಿ. ಇವತ್ತು ನಿನ್ನ ಜೀವಿತದಲ್ಲಿ ಸಹ ಆತನು ಕಾರ್ಯ ಮಾಡಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ನಿನ್ನ ಸತ್ತ ವಿಷಯಕ್ಕೆ ಅವನು ಜೀವ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಯಾವುದು ಅಸಾಧ್ಯವಾಗಿ ನೀನು ಹೇಳ್ತಾ ಇದೆಯಾ, ಅದರ ಮೇಲೆ ಆತನು ಸಾಧ್ಯ ಮಾಡುವ ದೇವರಾಗಿದ್ದಾನೆ. ಇವತ್ತು ನನ್ನೊಂದಿಗೆ ಎಷ್ಟು ಜನ ಹೇಳಿಕ್ಕೆ ಇಷ್ಟಪಡ್ತೇನೆ, ಜೀವದಿಂದ ಯೇಸುವೆ ನಾನು ನಿನ್ನನ್ನು ಆರಾಧನೆ ಮಾಡುತ್ತೇನೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಮ್ಮನ್ನು ಎಲ್ಲ ಪರಿಸ್ಥಿತಿಯಲ್ಲಿ ಎತ್ತುವ ದೇವರಿಗೆ ನಾವು ಸಂತೋಷದಿಂದ ಕರ ಎತ್ತಿ ದೇವರಿಗೆ ಸ್ತೋತ್ರ ಹೇಳುವ. ಥ್ಯಾಂಕ್ ಯು ಜೀಸಸ್. We praise you, Master. Thank you, Lord. Thank you, Jesus. Praise you, Master. ನಿನ್ನನ್ನು ಆರಾಧಿಸ್ತೇವೆ. ಜೀವನಿಂದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ. ಜೀವನಿಂದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ. ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ಸಂತೋಷಿಸಿದೆಯಲ್ವಾ? ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ, ಸರ್ವಶಕ್ತನಿಗೆ ನನ್ನ ಧೂಳಿನಿಂದ ಎತ್ತಿದೆ. Yes, God, thank you, Lord. ಸಮಾಧಾನಕರ್ತನಿಗೆ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ, ಸರ್ವಶಕ್ತನಿಗೆ ನನ್ನ ಧೂಳಿನಿಂದ ಎತ್ತಿಸಿದೆ, ಸಮಾಧಾನಕರ್ತನಿಗೆ. Hallelujah, 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 hallelujah. ಪ್ರಿಯ ದೇವರ ಮಕ್ಕಳೇ, ಅದುವರೆಗೆ ಯೇಸುವಿನ ಮರಣದವರೆಗೆ ಪಾತಾಳವು ತನ್ನ ಹಿಡಿತದಲ್ಲಿ ಇಟ್ಟಿರುವಾಗ, ಯೇಸುವಿನ ಮರಣ ಅದು ಪಾತಾಳದ ಮೇಲೆ ಜಯವನ್ನು ಕೊಟ್ಟಿತ್ತು. ಯೇಸುವಿನ ಮರಣ ಹಲ್ಲೆಲೂಯಾ ಹಲ್ಲೆಲೂಯಾ ಅದು ಏನಂತ ಹೇಳಿದ್ರೆ, ಅದು ರೋಗದಿಂದ ಮರಣದಿಂದ ಎಲ್ಲ ವಿಷಯದಲ್ಲಿ ನಮ್ಮನ್ನು ಹೊರಗೆ ತಂದದ್ದಾಗಿದೆ. ಪ್ರಿಯರೇ, ಇವತ್ತು ನಾವು ಜೀವಿಸುವುದಾದ್ರೆ ಕರ್ತನಿಗೋಸ್ಕರ ಜೀವಿಸಬೇಕು. ಯಾಕೆಂದರೆ ಮರಣವು ದೇವರ ಮಕ್ಕಳನ್ನು ಹಿಡಿಲಿಕ್ಕೆ ಆಗುವುದಿಲ್ಲ. ದೇವರ ಮಕ್ಕಳಿಗೆ ನಿದ್ರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಮಣ್ಣಿಗೆ ಮಣ್ಣಾದ ಹಲ್ಲೆಲೂಯಾ ಆ ಒಂದು ಶರೀರ ಕ್ರಿಸ್ತನು ಬರುವಾಗ ಅದು ರೂಪಾಂತರ ಹೊಂದಿ ಆತನೊಂದಿಗೆ ಎತ್ತಲ್ಪಡುವುದು ಸತ್ಯವೇದ ಹೇಳುತ್ತಾ ಉಂಟು. ಇವತ್ತು ಇದಕ್ಕೆ ಕಾರಣ ಯೇಸು ಪುನರುತ್ಥಾನ ಹೊಂದಿದ್ದಾನೆ. ಇವತ್ತು ಯೇಸು ಪುನರುತ್ಥಾನ ಹೊಂದಿದ್ದು ನಿಜವಾಗಿದೆ. ಪ್ರಿಯರೇ, ಇವತ್ತು ಎಲ್ಲ ಲೋಕದ ಜನರು ಈ ಪುನರುತ್ಥಾನವನ್ನು ಹಬ್ಬವನ್ನು ಆಚರಿಸಲಿಕ್ಕೆ ಕಾರಣ ಆತನು ಇನ್ನು ಸಾಯತಕ್ಕವನಲ್ಲ, ಆತನು ಸತ್ತವನಾಗಿದ್ದನು, ಈಗ ಯುಗಾಂತರಗಳಲ್ಲಿ ಜೀವಿಸುವವನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನೀನು ನಮಗೆ ಮಾತಾಡಲಿಕ್ಕೆ ಸ್ತೋತ್ರ. ಈ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡುತ್ತೇನೆ. ಇಲ್ಲಿ ಬಂದ ಒಬ್ಬೊಬ್ಬರು ನಿನ್ನ ಪುನರುತ್ಥಾನ ಮಹಿಮೆಯನ್ನು ಅನುಭವಿಸುವಂತೆ ಮಾಡಲಿಕ್ಕೆ ಸ್ತೋತ್ರ. ಈ ವಾಕ್ಯ ಅವರ ಜೀವಿತದಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ಅವರ ಜೀವಿತದಲ್ಲಿ ದೇವರ ಯಾವುದು ಅಸಾಧ್ಯ ಅದರ ಮೇಲೆ ನಿನ್ನ ಕರ ಚಲಿಸಲಿಕ್ಕಾಗ್ತದೆ. ಒಬ್ಬೊಬ್ಬರು ದೇವರೇ ನಿನಗೆ ಸಾಕ್ಷಿ ಹೇಳುವಂತೆ ಅವರು ಎಲ್ಲ ಏರಿಯದಿಂದ ದೇವರೇ ನೀನು ವಿಸ್ತಾರವಾಗಿ ಮಾಡುವುದಕ್ಕೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸ್ತೇನೆ ದೇವರೇ. ಯೇಸು ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್.
ಪ್ರೀತಿಯು ಪರಿಶುದ್ಧ ಅನ್ಯದ ಸಹವಾಸ ಸೇರಿ ಬಂದ ಎಲ್ಲ ದೇವರ ಮಕ್ಕಳೊಂದಿಗೂ ಸಾರ್ವಪಟ್ಟ ವಾಕ್ಯದೊಂದಿಗೂ ಲೋಕದ ನಂಬಿಕಸ್ಥರೊಂದಿಗೂ ಇಂದು ಕ್ರಿಸ್ತ ಎರಡನೇ ಬರಲು ತನಕ ನಿತ್ಯ ನಿರಂತರವಾಗಿರಲಿ. ಆಮೇಲೆ ಜಗತ್ತಲ್ಲಿ 3 ಬಾರಿ ಹಲ್ಲೆಲೂಯಾ ಹೇಳುವ. ಹಲ್ಲೆಲೂಯಾ.